श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 211ನೇ ಶ್ಲೋಕ. ಕೃಷ್ಣಸ್ತಸ್ಯ ಪ್ರತಿಘಾತಾರ್ಥಮುಗ್ರಂ ಸಮಾದಿಶಚ್ಚಕ್ರಮನಂತವೀರ್ಯಃ ಜಾಜ್ವಲ್ಯಮಾನಂ ತದಮೋಘವೀರ್ಯಂ ವ್ಯಧ್ರಾವಯಧ್ವನ್ಯಮಮಂ ಸುದೂರಂ. ಕಾಶಿರಾಜನ ಮಗ ಸುದಕ್ಷಿಣ ಅವನು ರುದ್ರದೇವರನ್ನು ಕುರಿತು ತಪಸ್ ಮಾಡಿ ದಕ್ಷಿಣಾಗ್ನಿ ಎನ್ನುವ ಒಂದು ಕೃತ್ಯ ಅದನ್ನು ತಂದಿದ್ದಾನೆ. ಕೃಷ್ಣನ ಮೇಲೆ ಅದನ್ನು ಪ್ರಯೋಗ ಮಾಡಿದಾಗ ಕೃಷ್ಣ ಅದನ್ನು ನಾಶ ಮಾಡುವುದಕ್ಕಾಗಿ ಸಮಾದಿಶ ಚಕ್ರಂ ಅನಂತ ವೀರ್ಯ ತನ್ನ ಚಕ್ರಕ್ಕೆ ಆದೇಶವನ್ನು ಮಾಡ್ತಾನೆ. ಆಗ ಜಾಜ್ವಲ್ಯಮಾನಂ ತದ್ ಅಮೋಘ ವೀರ್ಯಂ, ಕೃಷ್ಣನ ಚಕ್ರ ಅದು ಅಮೋಘವಾದದ್ದು, ವ್ಯರ್ಥ ಆಗೋದೇ ಇಲ್ಲ, ಕೆಲಸ ಸಾಧಿಸೇ ಬರೋದು. ಅದು ವ್ಯಧ್ರಾವಯತ್ ವನ್ಯಂ ಅಮಂ ಸುದೂರಂ, ಬಹಳ ದೂರ ಆ ವನ್ನಿಯನ್ನು ಆ ಸುದಕ್ಷಿಣ ಅವನನ್ನು ಕೂಡ ದೂರ ಓಡಿಸ್ತು ಅಂತ ಹೇಳ್ತಾ ಇದ್ದಾರೆ. ಅಮಂ ವನ್ನಿಂ ಸುದೂರಂ ವ್ಯಧ್ರಾವಯ, ಆ ವನ್ನಿಯನ್ನು ದೂರ ಮಾಡಿಸ್ತು ಅಂತ. ಕೃತ್ಯಾತ್ಮಕೋ ವನ್ನಿರಸೌ ಪ್ರಧಾನ ವನ್ನೇ ಪುತ್ರಶ್ಚಕ್ರ ವಿಧ್ರಾವಿತೋತ ಸಹಾನುಬಂಧಂ ಚ ಸುದಕ್ಷಿಣಂ ತಂ ಭಸ್ಮೀಚಕಾರಾಶು ಸಪುತ್ರ ಭಾರ್ಯಂ. ಕೃತ್ಯಾತ್ಮಕ ಅಂದ್ರೆ ಸ್ವರೂಪ, ಭೂತದ ರೂಪದಲ್ಲಿ ಇದ್ದ ವನ್ನಿ ದಕ್ಷಿಣಾಗ್ನಿ, ಅದು ಪ್ರಧಾನ ಅಗ್ನಿಯ ಮಗ. ನಾವೇನು ಅಗ್ನಿದೇವರು ಅಂತ ಹೇಳ್ತೀವಿ, ಆ ಅಗ್ನಿದೇವರ ಮಗ. ಈ ರೀತಿಯಾಗಿ ಆ ಸುದರ್ಶನ ಚಕ್ರ ಆ ದಕ್ಷಿಣಾಗ್ನಿಯನ್ನು ದೂರ ಮಾಡಿಸ್ತು. ಅದು ಓಡಿ ಹೋದ ಮೇಲೆ ಆ ಸುದರ್ಶನ ಚಕ್ರ ಸುದಕ್ಷಿಣನನ್ನು ಭಸ್ಮೀಚಕಾರ, ಸುದಕ್ಷಿಣನನ್ನೇ ಸುಟ್ಟಾಕಿತ್ತು ಅಂತ ಹೇಳ್ತಾ ಇದ್ದಾರೆ. ಭಾಗವತ, ಬ್ರಹ್ಮಪುರಾಣ ಇತ್ಯಾದಿ ಅನೇಕ ಕಡೆಗಳಲ್ಲಿ ಈ ವಿಚಾರ ಬಂದಿದೆ ಅಂತ ಟಿಪ್ಪಣಿಗಳಲ್ಲಿ ತಿಳಿಸಿದ್ದಾರೆ. ಸಪುತ್ರ ಭಾರ್ಯಂ ಅಂತ ಬರೀತಾರೆ. ಹೆಂಡತಿ ಮಕ್ಕಳು ಎಲ್ಲರನ್ನೂ ಸುಟ್ಟಾಕಿತ್ತಂತ ಚಕ್ರ. ಮಾತ್ರ ಅಲ್ಲ, ದಗ್ಧ್ವಾ ಪುರೀಂ ವಾರಾಣಸೀಂ ಸುದರ್ಶನಃ ಪುನಃ ಪಾರ್ಶ್ವಂ ವಾಸುದೇವಸ್ಯ ಚಾಗಾತ್ ಸುದಕ್ಷಿಣೋಸೌ ತಮಯೇವ ಜಗ್ನಿವಾನ್ ಕೃಷ್ಣದ್ವೇಷಾತ್ ಸಾನುಬಂಧಃ ಸುಪಾಪಃ. ಇಡೀ ವಾರಣಾಸಿ ಪಟ್ಟಣವನ್ನೇ ಸುಟ್ಟಾಕಿತ್ತು ಅಂತಾರೆ. ಪರಮಾತ್ಮನ ಸುದರ್ಶನ ಚಕ್ರ ಕಾಶಿಯನ್ನೇ ಸುಟ್ಟಾಕಿ ಮತ್ತೆ ಕೃಷ್ಣನ ಹತ್ರ ವಾಪಸ್ ಬಂದಿತ್ತು. ಸುದಕ್ಷಿಣ ಅವನು ಸತ್ತ ಮೇಲೆ ತಮಯೇವ ಜಗ್ನಿವಾನ್, ತಮಸ್ಸಿಗೆ ಹೋದ ಅಂತ ಹೇಳ್ತಾ ಇದ್ದ. ಅಂದನ್ ತಮಸ್ಸಿಗೆ ಹೋದ. ಯಾಕೆ? ಕೃಷ್ಣ ದ್ವೇಷ, ಪರಮಾತ್ಮನ ದ್ವೇಷ ಮಾಡಿದವರೆಲ್ಲ ಅಲ್ಲೇ ಹೋಗ್ತಾರೆ, ತಮಸ್ಸಿಗೆ ಹೋಗ್ತಾರೆ. ಸಾನುಬಂಧ, ತನ್ನ ಬಂಧು ಬಾಂಧವರ ಜೊತೆಗೆ ಅವನು ಅಲ್ಲಿಗೆ ಹೋದ. ಸುಪಾಪಃ, ಪಾಪಿಷ್ಟ, ಅವನು ಅಲ್ಲಿಗೆ ಹೋದ. ಕೃಷ್ಣ ಕ್ರೀಡನ್ ದ್ವಾರವತ್ಯಾಂ ಸುಪೂರ್ಣ ನಿತ್ಯಾನಂದ ಕ್ವಚಿದಾಹ ಸ್ಮ ಭೈಷ್ಮೀಂ ವಿಡಂಬಯನ್ ಗೃಹಿಣಾಮೇವ ಚೇಷ್ಟಾ ನಿತ್ಯಾವಿರೋಧೋಪಿ ತಯಾ ವಿದೋಷಯ. ಅದಾದ ಮೇಲೆ ಇದೆಲ್ಲ ಪರಮಾತ್ಮನ ಮಹಿಮೆಯನ್ನ ಹೇಳತಕ್ಕ ಘಟನೆಗಳು. ಮತ್ತೊಂದು ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣ
ತಾನು ದ್ವಾರಕಾ ಪಟ್ಟಣದಲ್ಲಿ ವಿಹಾರ ಮಾಡ್ತಾ ಇರುವಾಗ ಕ್ವಚಿತ್ ಒಂದು ಸಮಯದಲ್ಲಿ ಭೈಷ್ಮಿ ಅಂದರೆ ರುಕ್ಮಿಣಿ ಹತ್ರ ಕೆಲವು ಮಾತುಗಳನ್ನು ಹೇಳಿದ್ದಂತೆ. ಗೃಹಿಣಾಂ ಚೇಷ್ಟಾಹ ಕರ್ಮಾಣಿ ವಿಡಂಬಯನ್ ಅನುಕೂರ್ವನ್. ಗೃಹಸ್ಥರು ಏನು ಚೇಷ್ಟೆಗಳನ್ನು ಮಾಡ್ತಾರೋ ಆ ಚೇಷ್ಟೆಗಳನ್ನೆಲ್ಲ ಮಾಡ್ತಾ ವಿದೋಷಯ ನಿರ್ದುಷ್ಟಳಾದ ಆ ರುಕ್ಮಿಣಿ ಹತ್ರ ನಿತ್ಯಂ ವಿರೋಧರಹಿತ ಅಪಿ, ಎಂದಿಗೂ ಕೂಡ ಕೃಷ್ಣನಿಗೂ ರುಕ್ಮಿಣಿಗೂ ವಿರೋಧ ಎನ್ನುವುದೇ ಇಲ್ಲ. ನಿತ್ಯ ವಿರೋಧರಹಿತರಾಗಿ ಇದ್ದರೂ ಕೂಡ ಪರಮಾತ್ಮ ಕೆಲವು ಮಾತುಗಳನ್ನ ಹೇಳಿದ. ಹಾಗೆ ತ್ವಯಾ ನ ಕಾರ್ಯಂ ಮಮ ಕಿಂಚ ಭದ್ರೇ ಮಯಾರೀಣಾ ಮಾನಭಂಗಾರ್ಥಮೇವ ಸಮಾಹೃತಾಸೀತಿ ಸ ಚಾಭಿಯೋಗಂ ಸದಾ ಕೃಷ್ಣೇನಾತ್ಮನೋಪ್ಯೇವ ವೇತ್ರಿ. ಏನ್ ಹೇಳಿದ ಹಾಗೆಂದ್ರೆ, ತ್ವಯಾ ಕಿಂಚ ಕಿಮಪಿ ಮಮ ಕಾರ್ಯಮೇವ ನ ಕಾರ್ಯಂ ನಾಸ್ತಿ. ನಿನ್ನಿಂದ ನನಗಾಗಬೇಕಾದ ಕೆಲಸ ಏನುವೇ ಇಲ್ಲ. ನೋಡಿ, ಪರಮಾತ್ಮ ರುಕ್ಮಿಣಿ ಹತ್ರ ಹೇಳುವ ಮಾತು, ನಿನ್ನಿಂದ ಆಗಬೇಕಾದ ಕೆಲಸ ನನಗೆ ಏನೂ ಇಲ್ಲ. ಮತ್ತೆ ಯಾಕೆ ಕರ್ಕೊಂಡು ಬಂದ್ರಿ ನನ್ನ ಅಂದರೆ, ಕೃಷ್ಣ ಮದುವೆ ಮಾಡಿದ್ದು ಹೇಗೆ? ಜರಾಸಂಧಾದಿಗಳನ್ನೆಲ್ಲ ಸೋಲಿಸಿ ಕೃಷ್ಣ ರಥದಲ್ಲಿ ರುಕ್ಮಿಣಿಯನ್ನು ಕೂಡಿಸಿ ಬಂದು ಮದುವೆ ಮಾಡಿಕೊಂಡದ್ದು ಅಂತ. ಅದನ್ನೆಲ್ಲ ಯಾಕೆ ಮಾಡಿದ್ರಿ ಹಾಗೆ ಅಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ತಥಾಪ್ಯರೀಣಾಂ ಜರಾಸಂಧಾದೀನಾಂ ಮಾನಭಂಗಾರ್ಥ. ಜರಾಸಂಧ ಮುಂತಾದ ದುಷ್ಟರು ಇದ್ರೂ ಆ ಸಂದರ್ಭದಲ್ಲಿ ಅವರ ಅಹಂಕಾರವನ್ನ ಖಂಡನೆ ಮಾಡಬೇಕಾಗಿತ್ತು. ಅದಕ್ಕಾಗಿ ನಿನ್ನನ್ನು ನಾನು ಕರ್ಕೊಂಡು ಬಂದನೆ ಹೊರತು ನಿನ್ನಿಂದ ನನಗೂ ಏನಾಗಬೇಕಾಗಿಲ್ಲ ಹಾಗೆ ಅಂತ. ಸಾ ರುಕ್ಮಿಣಿ ಆತ್ಮನಃ ಸ್ವಸ್ಯ ಕೃಷ್ಣ ಅಭಿಯೋಗಾಂ ಸದಾ ವೇತ್ರಿ ಜಾನಂತಿ. ಪರಮಾತ್ಮ ಯಾಕೆ ಈ ಮಾತನ್ನು ಹಾಡುತ್ತಾನೆ, ಅವನ ಮನಸ್ಸಿನಲ್ಲಿ ಏನಿದೆ, ಇದೆಲ್ಲ ವಿಚಾರವೂ ಕೂಡ ರುಕ್ಮಿಣಿಗೆ ಗೊತ್ತಿದೆ. ಅದರಿಂದ ಪರಮಾತ್ಮ ಹೇಳಿದಾಗ ಅವರು ಸುಮ್ಮನೆ ಇದ್ದರಂತೆ ರುಕ್ಮಿಣಿ ದೇವಿ. ತದನಂತರ ಏನಾಯಿತು ಹಾಗೆಂದ್ರೆ, ಸ್ತ್ರೀಯ ಭೇತ್ತವ್ಯಂ ಭರ್ತುರಿತ್ಯೇವ ಧರ್ಮಂ ವಿಜ್ಞಾಪಯಂತಿ ದುಃಖಿತೇವಾಸ ದೇವಿ ತಾಂ ಸಾಂತ್ವಯಾಮಾಸ ಗೃಹಸ್ಥ ಧರ್ಮಂ ವಿಜ್ಞಾಪಯನ್ ದೇವದೇವೋಪ್ಯ ದುಃಖಾಂ. ಅಂದ್ರೆ ರುಕ್ಮಿಣಿ ದೇವಿ ಸುಮ್ಮನೆ ಇದ್ರು, ಹೆದರಿದ್ರು ಅಂತ ಕೂಡ ಹೇಳ್ತಾರೆ. ಹೆದರಿದಂತೆ ತೋರಿಸಿದ್ರು. ಯಾಕೆ? ಹೆಂಡತಿಯಾದವರು ಪತಿಗೆ ಹೆದರಿ ಇರಬೇಕಂತ. ಅಂದ್ರೆ ಭಯಭಕ್ತಿ ಅಂತ ಹೇಳ್ತಾರೆ ನೋಡಿ, ಭಯ ಸಹಿತವಾದ ಒಂದು ಭಕ್ತಿ, ಅದು ಸ್ತ್ರೀಯರ ಧರ್ಮ. ಅದನ್ನು ತೋರಿಸಿಕೊಡುವುದಕ್ಕಾಗಿ ರುಕ್ಮಿಣಿ ದೇವಿ ಸ್ವಲ್ಪ ದುಃಖಪಟ್ಟವಳಂತೆ ತೋರಿಸಿಕೊಂಡಳಂತೆ. ಯದ್ಯಪಿ ರುಕ್ಮಿಣಿ ದೇವಿಗೆ ದುಃಖಾಂಬದೇ ಇಲ್ಲ, ಅವರಿಗೆ ಅಪ್ರಾಕೃತವಾದ ಶರೀರ, ದುಃಖದ ಸ್ಪರ್ಶನೇ ಇರಲ್ಲ. ಆದರೂ ಕೂಡ ದುಃಖ ಇದ್ದವರಂತೆ ಅವರು ನಟನೆ ಮಾಡಿದರು. ದುಃಖರಹಿತಾಂ ತಾಂ ದೇವೀಂ. ಪರಮಾತ್ಮನಿಗೆ ಕೂಡ ಗೊತ್ತು ದುಃಖ ಇಲ್ಲ, ರುಕ್ಮಿಣಿ ದೇವಿ ದುಃಖ ಪಟ್ಟವರಂತೆ ನಟನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು, ಗೃಹಸ್ಥಸ್ಯ ಅಂದ್ರೆ ಪತಿಯ ಧರ್ಮ ಏನು, ಹೆಂಡತಿ ದುಃಖದಲ್ಲಿ ಇರುವಾಗ ಸಮಾಧಾನ ಮಾಡಬೇಕು ಅಂತ. ಭರ್ತೃ ಧರ್ಮಂ ವಿಜ್ಞಾಪಯನ್. ಪತಿಯಾದವರ ಧರ್ಮ ಏನಾಗಿರಬೇಕು, ಹೆಂಡತಿಯನ್ನು ಸಾಂತ್ವನ ಮಾಡಬೇಕು ಅಂತ ಪರಮಾತ್ಮ ಒಳ್ಳೆ ಸಾಂತ್ವನವಾದ ಮಾತುಗಳಿಂದ ಸ್ವಸ್ಥಚಿತ್ತಾಂ ಅಕರೋತ್, ಸ್ವಸ್ಥಚಿತ್ತ ಉಳ್ಳವರಾಗಿ ಮಾಡಿದ ಹಾಗೆ. ಇದು ಗೃಹಸ್ಥರು ಈ ರೀತಿಯಾಗಿ ಇರ್ತಾರೆ ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ ಪರಮಾತ್ಮ ಈ ರೀತಿಯಾಗಿ ಮಾಡಿದ ಅಂತ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಏವಂ ಕ್ರೀಡತ್ಯಬ್ಜನಾಭೇ ರಮಾಯಾಂ ಕೃಷ್ಣಾದಿಷ್ಟೋ ಗೋಕುಲಂ ರೋಹಿಣೇಯಃ ಪ್ರಾಯಾ ದೃಷ್ಟ್ವಾ ತತ್ರ ನಂದಂ ಯಶೋದಾಂ ತತ್ಪೂಜಿತಃ ಕೃಷ್ಣ ವಾರ್ತಾಂ ಚ ಪೃಷ್ಟಃ. ಈ ರೀತಿಯಾಗಿ ಪರಮಾತ್ಮ ಕ್ರೀಡೆಯನ್ನು ಮಾಡ್ತಾ ದ್ವಾರಕಾದಲ್ಲಿ ಇದ್ದಾಗ ಒಂದು ಸಮಯ ಬಲರಾಮನಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ಇನ್ನು 2-3 ಘಟನೆಗಳಲ್ಲಿ ಬಲರಾಮ ದೇವರ ಮಹಿಮೆಯನ್ನ ಹೇಳ್ತಾ ಇದ್ದಾರೆ.
ಬಲರಾಮ ಕೃಷ್ಣನ ಅಣ್ಣ. ಆ ಬಲರಾಮನ ಮಹಿಮೆ ಎಂಥದ್ದು ಅದನ್ನು ಕೂಡ ಭಾಗವತದಲ್ಲಿ ಬಂದಿದೆ. ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಪರಮಾತ್ಮ ಬಲರಾಮನಿಗೆ ಆದೇಶ ಮಾಡ್ತಾನೆ, ನೀನು ಹೋಗು, ನಂದಗೋಕುಲಕ್ಕೆ ಹೋಗು, ಅಲ್ಲಿ ನಂದಗೋಪ, ಯಶೋದೆ, ಗೋಪಾಲರು, ಗೋಪಿಕಾಸ್ತರಿಯರು ಅವರೆಲ್ಲರೂ ಹೇಗಿದ್ದಾರೆ ನೋಡ್ಕೊಂಬ ಹಾಗೆ ಅಂತ ಕಳಿಸ್ತಾನೆ. ಬಲರಾಮ ದೇವರು ಹೋಗ್ತಾರೆ. ದೃಷ್ಟ್ವಾ ತತ್ರ ನಂದಂ ಯಶೋದಾಂ ತತ್ಪೂಜಿತಃ ಕೃಷ್ಣವಾರ್ತಾಂಚ ಪೃಷ್ಟ. ಅವರೆಲ್ಲರೂ ಕೂಡ ಬಲಭದ್ರನನ್ನ ಪೂಜೆ ಮಾಡ್ತಾರೆ. ಕೃಷ್ಣನ ವೃತ್ತಾಂತವನ್ನು ಕೂಡ ಕೇಳ್ತಾರೆ ಎಲ್ಲರೂ ಕೂಡ. ಅದಾದ ಮೇಲೆ ಮಾಸೌ ತತ್ರ ನ್ಯವಸತ್, 2 ತಿಂಗಳು ಬಲರಾಮ ದೇವರು ಅಲ್ಲೇ ಇದ್ದರಂತೆ, ನಂದಗೋಕುಲದಲ್ಲೇ ಇದ್ರು. ಆಗ ಗೋಪಿಕಾಭಿ ರೇಮೇ ಕ್ಷೋಭೋ ಯಮುನಾಂ ಆಹ್ವಯಚ್ಚ, ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ ಮಾಡ್ತಾ ಒಂದು ಸಮಯ ಪಾನ ಮಾಡಿದ್ದಾರೆ. ಅದರಿಂದ ಮದ ಬಂದವರಾಗಿ ಏನ್ ಮಾಡ್ತಾರೆ, ಯಮುನಾಂ ಆಹ್ವಯಚ್ಚ, ಯಮುನೆಯನ್ನ ಕರೀತಾರಂತೆ, ನೀನಿಲ್ಲಿ ಬರಬೇಕು ಹಾಗೆ ಅಂತ. ನದಿ ಇದ್ದ ಸ್ಥಾನದಲ್ಲಿ ನಾವು ಹೋಗ್ಬೇಕು, ನಾವಿದ್ದ ಸ್ಥಾನದಲ್ಲಿ ನದಿ ಬರ್ಬೇಕಂದ್ರೆ ಬರ್ತದ ಅದು? ಆದ್ರೆ ಬಲರಾಮ ದೇವರು ಏನ್ ಮಾಡಿದ್ರು, ಯಮುನಾ ದೇವಿಯನ್ನ ನೀನ್ ಈ ಕಡೆಯಿಂದ ಬಾ ಹಾಗೆ ಅಂತ ಕರೆದ್ರು. ಹಾಗೆ ಯಮುನಾ ದೇವಿ ಬಂದಿಲ್ಲ. ನದೀಂ ಅನಾಗತಾಂ ಚಕರ್ಷ ರಾಮ ಲಾಂಗಲೇನ ಅಗ್ರೇ ವೀರ್ಯ. ಆಗ ಏನ್ ಮಾಡಿದ್ರು, ಆ ಯಮುನಾ ನದಿಯ ಫ್ಲೋ ಏನಿದೆ ಅದನ್ನೇ, ಆ ಭೂಮಿಯನ್ನೇ ಲಾಂಗಲ, ನೇಗಿಲಿನಿಂದ ಹಾಕಿ ಎಳಿತಾರೆ. ನೇಗಿಲು ದೊಡ್ಡ ಆಯುಧ ಅವ್ರದ್ದು. ಆ ನೇಗಿಲಿನಿಂದ ಆ ಏನ್ ಪಾತ್ ಇದೆ, ರಿವರ್ ಬೆಡ್ ಅಂತ ಹೇಳ್ತಾರೆ ನೋಡಿ, ಆ ರಿವರ್ ಬೆಡ್ ಅನ್ನೇ ತನ್ನ ಹತ್ರ ಎಳೆದಾಗ ಯಮುನಾದೇವಿ ಬಂದರು. ಪುನಸ್ತಯ ಪ್ರಣತ ಸಂಸ್ತುತಶ್ಚ ವ್ಯಸರ್ಜಯತ್ತಾಮಥ ನಂದಗೋಪಂ ಆಪೃಚ್ಯ ಚಾಗ ದ್ವಾರಕಾಂ ಕೇಶವಾಯ ನ್ಯವೇದಯನ್ ನಂದಗೋಪಾದಿ ಭಕ್ತಿಂ. ಯಮುನಾದೇವಿ ಬಂದು ಮೂರ್ತಿಮತ್ತಾಗಿ ಬಲರಾಮ ದೇವರಿಗೆ ನಮಸ್ಕಾರವನ್ನು ಮಾಡಿ ಸ್ತೋತ್ರವನ್ನು ಕೂಡ ಮಾಡ್ತಾರೆ. ಸರಿ ಅಂತ ಬಲರಾಮ ದೇವರು ಬಿಟ್ಟುಬಿಟ್ರು. ಬಂದು ಅಥ ನಂದಗೋಪಂ ಆಪೃಚ್ಯ, ನಂದಗೋಪನ ಹತ್ರ ಆಜ್ಞೆಯನ್ನು ಪಡ್ಕೊಂಡು ದ್ವಾರಕಾ ಪಟ್ಟಣಕ್ಕೆ ಬಂದು ಪರಮಾತ್ಮನಿಗೆ ಎಲ್ಲ ಸುದ್ದಿಯನ್ನು, ನಂದಗೋಕುಲದಲ್ಲಿ ಏನು ನಡೀತು ಅದೆಲ್ಲವನ್ನು ಕೂಡ ಭಕ್ತಿಯಿಂದ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದರು. ಇದಾದ ಮೇಲೆ ಮತ್ತೊಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ತದೈವ ಮೈಂದೋ ವಿವಿಧಶ್ಚ ಭೌಮೇ ಹತೆ ಸಖಾಯೇ ದಾನವಾವೇಶಯುಕ್ತೋ ಆನರ್ತರಾಷ್ಟ್ರಂ ವಾಸುದೇವ ಪ್ರದೀಪೋ ವ್ಯನಾಶಯೇತಾಂ ವಾಸುದೇವೋತ ಚೋಚೆ. ಮೈಂದ ವಿವಿಧ ಅಂತ ಇಬ್ಬರು ಕಪಿಗಳು. ಇವರು ರಾಮಾಯಣದ ಕಪಿಗಳು. ರಾಮಾಯಣದ ಕೆಲವು ಪಾತ್ರ ನಮಗೆ ಮಹಾಭಾರತ ಭಾಗವತದಲ್ಲೂ ಸಿಗ್ತದೆ. ಒಂದು ಈ ಮೈಂದ ವಿವಿಧ ಅಂತ ಆದರೆ, ಮತ್ತೊಂದು ಪಾತ್ರ ಜಾಂಬವಂತ. ಜಾಂಬವಂತ ಅವನು ಕೃತಯುಗದವ, ವಾಮನಾವತಾರದಿಂದ ಇದ್ದಾನೆ. ಅವನು ವಾಮನಾವತಾರ ಆಯಿತು, ರಾಮಾವತಾರ ಆಯಿತು, ಕೃಷ್ಣಾವತಾರ ಆಯಿತು, ಆದಲೂ ಇದ್ದಾನೆ. ಅಂದ್ರೆ ಯಮದೇವರ ಅವತಾರ. ಆ ಜಾಂಬವತಿಯನ್ನು ಕೊಟ್ಟು ಕೃಷ್ಣನಿಗೆ ಮದುವೆ ಮಾಡ್ತಾರೆ, ಜಾಂಬವಂತ ನೋಡ್ತೀವಿ ನಾವು. ಅದೇ ರೀತಿಯಾಗಿ ಮೈಂದ ವಿವಿಧ ಎನ್ನುವ ಕಪಿ. ಇವರು ಯಾರು ಅಂದ್ರೆ ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳು ರಾಮನ ಸೇವೆ ಮಾಡುವುದಕ್ಕಾಗಿ ಮೈಂದ ವಿವಿಧ ಎನ್ನುವ ಕಪಿಗಳಾಗಿ ಅವತಾರ ಮಾಡಿದ್ದರು. ಅವರು ಹಾಗೆ ವಾಸ ಮಾಡ್ತಾ ಭೂಮಿಯಲ್ಲೇ ಇದ್ರು ಅವರು. ಆದರೆ ಏನಾಯಿತು, ಅಸುರಾವೇಶದಿಂದ ಅವರಿಗೆ ನರಕಾಸುರನ ಜೊತೆಗೆ ಮೈತ್ರಿ ಬೆಳೀತು. ನರಕಾಸುರನ ಜೊತೆಗೆ ಮೈತ್ರಿ. ಯಾವಾಗ ಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದ, ಆಗ ಆ ಅಸುರಾವೇಶದಿಂದ ಕೃಷ್ಣನ ಮೇಲೆ ಸಿಟ್ಟು ಇವರಿಗೆ. ಯದ್ಯಪಿ ಅಶ್ವಿನಿ ದೇವತೆಗಳ ಅವತಾರ, ಪರಮಾತ್ಮನ ಮೇಲೆ ಸಿಟ್ಟು. ಆ ಸಿಟ್ಟಿನಿಂದ ವಾಸುದೇವ ಪ್ರದೀಪವು ಪರಮಾತ್ಮನನ್ನ ವಿರೋಧ ಮಾಡಕ್ಕೆ ಶುರು ಮಾಡಿದರು. ಮಾಡ್ತಾ ಆನರ್ತ ರಾಷ್ಟ್ರ ಅಂತ, ಆನರ್ತ ಅಂತ ಒಂದು ರಾಷ್ಟ್ರ, ರೈವತ ಪ್ರದೇಶದಲ್ಲಿ ಇರತಕ್ಕ ಒಂದು ರಾಷ್ಟ್ರ, ಆನರ್ತ ರಾಷ್ಟ್ರ ಅಂತ. ಆ ದೇಶ, ಆ ಭಾಗವನ್ನು ಅವರು ನಾಶ ಮಾಡಿದರು. ಇದು ಪರಮಾತ್ಮನಿಗೆ ಸುದ್ದಿ ಬಂತು. ವಾಸುದೇವೋತ ಚ ಊಚೆ, ವಾಸುದೇವ ಅದರ ಪರಮಾತ್ಮ ಕೃಷ್ಣ ಮತ್ತು ಬಲರಾಮ ದೇವರಿಗೆ ಆದೇಶವನ್ನು ಮಾಡ್ತಾರೆ.
ನೀನು ಹೋಗಿ ಅವರನ್ನು ಸಂಹಾರ ಮಾಡಿ ಬಾ ಹಾಗೆ ಅಂತ ವರವನ್ನು ಕೂಡ ಕೊಡ್ತಾರೆ. ಆ ವಿಚಾರ ಮುಂದೆ ಬರುತ್ತದೆ, ಮತ್ತೆ ನೋಡೋಣ ಅಂತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀ ಹರೇ ನಮಃ.